ಕಾಡಿನ ಪಕ್ಕದಲ್ಲಿ ವನ್ಪುರ್ ಎಂಬ ಊರಿತ್ತು. ಅದು ಹಸಿರಿನಿಂದ ತುಂಬಿತ್ತು. ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತೆ ಔಷಧಿಗಳನ್ನ ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಹಣ್ಣುಗಳನ್ನ ತಗೊಳ್ಳಿ, ತಾಜಾ ತಾಜಾ ಹಣ್ಣುಗಳು. ಇಲ್ಲಿ ಕೇಳಮ್ಮ, ಈ ದಾಳಿಂಬೆ ಎಷ್ಟು ಬೆಲೆ? ಅಕ್ಕ, 1 ಕೆಜಿಗೆ 50 ರೂಪಾಯಿ. ಕಾಡಿಂದ ನೇರವಾಗಿ ತಂದಿದ್ದೀನಿ. ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ. ವನ್ಪೂರಿಂದನಾ? ಹೌದು ಅಕ್ಕ, ನೀವೆಲ್ಲ ಅದೃಷ್ಟವಂತರು. ಆ ಕಾಡಿನ ಕೃಪೆ ನಿಮ್ಮ ಮೇಲಿದೆ. ಹೌದು ಅಕ್ಕ, ನಾವು ಅದೃಷ್ಟವಂತರೇ. ಒಂದು ಕೆಲಸ ಮಾಡು, 20 ರೂಪಾಯಿಗೆ ಈ ಪೇರೂನು ಕೊಡು. ಆದರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಖ್ ಲಾಲ್ ತುಂಬಾನೇ ದುರಾಸೆ ವ್ಯಕ್ತಿಯಾಗಿದ್ದ. ಕಾಡಿನ ಮರಗಳನ್ನ ಕಡ್ದು ಕಟ್ಟಿಗೆಗಳನ್ನ ಮಾರಾಟ ಮಾಡ್ತಿದ್ದ. ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ. ಇದೇನಿದು, ಇಷ್ಟೇ ದುಡ್ಡ? ಇಷ್ಟು ಕಡಿಮೆ ದುಡ್ಡಲ್ಲಿ ನೀನು 50 ಕೆಜಿ ಕಡ್ಗೆ ತಗೊಂಡು ಹೋಗ್ತೀಯಾ? ಧನ್ಸುಖ್ ಲಾಲ್ ಅವರೇ, ಈ ಸಲ ಕೊಟ್ಬಿಡಿ. ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ. ನಾನ್ ನಿಮ್ಮ ಹಳೆ ಗ್ರಾಹಕ ತಾನೆ. ಏನ್ ತಲೆಗಿಲೆ ಕೆಟ್ಟಿದ್ಯಾ? ನಾನಿಲ್ಲಿ ವ್ಯಾಪಾರ ಮಾಡಕ್ ಕೂತಿರೋದು, ಸಮಾಜ ಸೇವೆ ಮಾಡಕ್ಕಲ್ಲ. ದುಡ್ಡಿದ್ರೆ ತಗೊಂಡೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು. ಧನ್ಸುಖ್ ಲಾಲ್ ಮರಗಳನ್ನ ಕಡಿಯುವುದರಿಂದ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಒಂದು ದಿನ ನೀಲಿಮಾ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಒಂದು ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇದೇನಿದು? ಈ ಕಾಡು ಗಾಳಿಯಲ್ಲಿ ಹೇಗೆ ತಿಲಾಡ್ತಿದೆ? ಅಯ್ಯೋ ದೇವ್ರೇ, ಇದೆಲ್ಲ ಹೇಗಾಯ್ತು? ನಾನು ಈಗಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳಬೇಕು. ನೀಲಿಮಾ ಕಾಡನ್ನ ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರ್ಗ್ ಹೋಗಿ ಎಲ್ಲ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ. ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ, ಇದಂತೂ ವಿಚಿತ್ರವಾದ ಸುದ್ದಿ. ಕಾಡು ಗಾಳಿಯಲ್ಲಿ ತೇಲ್ತಾ ಇದೆಯಾ? ನನಗನ್ನಿಸ್ತಾ ಇದೆ ಖಂಡಿತವಾಗ್ಲೂ ಇದು ಯಾವ್ದೋ ದೇವದ ಕಾಟನೇ ಇರಬೇಕು. ನನಗನ್ನಿಸ್ತಿದೆ ಖಂಡಿತ ಯಾರೋ ನಮ್ ಕಾಡಿಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನನ ಹೇಗ್ ನಡ್ಸೋದು? ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು? ನಾವ್ ಅದನ್ನ ಹೇಗ್ ಮಾರೋದು? ಊರಿನ ಜನ ಎಲ್ಲ ಸತ್ತೇ ಹೋಗ್ಬಿಡ್ತಾರೆ. ನೀಲಿಮಾ ಹೇಳೋದನ್ನ ಕೇಳಿ ಅಜಯ್ ಹೇಳ್ತಾರೆ, ನೀಲಿಮಾ ಅಕ್ಕ, ನೀವು ಶಾಂತರಾಗಿ. ಹಾಗಲೇ ಏನೂ ಆಗಲ್ಲ. ವಿಷಯ ಏನು ಅಂತ ನಾವು ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ. ಇಲ್ಲಪ್ಪ, ನಾವಂತೂ ಅಲ್ಲಿಗೆ ಬರಲ್ಲ, ನಮಗ್ ಭಯ ಆಗುತ್ತೆ. ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ. ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ. ನಾನು ಹೋಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂತ. ಅಯ್ಯೋ, ನೀವು ಅಲ್ಲಿಗೆ ಹೇಗ್ ಹೋಗ್ತೀರಾ? ಆ ಕಾಡು ಗಾಳಿಯಲ್ಲಿ ಹಾರಾಡ್ತಾ ಇದೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ. ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು. ಜಯ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ. ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು. ಅಯ್ಯೋ, ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ. ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಅಜಯ್ ಆ ಜಾಗದಿಂದ ಮುಂದೆ ಹೋದ್ಮೇಲೆ ಅವನ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಅಯ್ಯೋ ಮಗನೆ, ನಿನ್ ಹೆಸರು ಅಜಯ್ ಅಲ್ವಾ? ಹೌದು ಅಜ್ಜಿ, ನಾನು ವನಪುರ ಊರಿನ ಮುಖ್ಯಸ್ಥ. ಹೌದು, ವನ್ಪುರ್ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ? ಹೌದು ಅಜ್ಜಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ವನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾನೇ ಮುಖ್ಯ ಅಲ್ವಾ? ಇದರಿಂದನೇ ಊರಿನ ಜನರ ಜೀವನ ನಡೀತಾ ಇರೋದು. ಆದ್ರೆ ಅಜ್ಜಿ, ನೀವೊಬ್ರೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಗನೇ, ನೀನ್ ಇಷ್ಟ ಅರ್ಥ ಮಾಡ್ಕೋ. ಈ ಕಾಡು ಇನ್ಮೇಲೆ ನಂದು. ನಾನು ಈ ಕಾಡಿನವಳು. ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ. ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು? ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ. ಇಲ್ಲೇ ಊಟ ಸಿಗುತ್ತೆ, ಮತ್ತೆ ಹತ್ತಿರದಲ್ಲಿ ನನ್ನ ಗುಡಿಸ್ಲಿದೆ. ನಾನು ಅಲ್ಲೇ ಇರೋದು. ಆದರೆ ನಿಮ್ಮೂರಿನ ಧನ್ಸುಖ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ. ಈ ಕಾಡನ್ನೇ ನಾಶ ಮಾಡಬೇಕು ಅನ್ಕೊಂಡಿದ್ದಾನೆ. ಅದೇನೋ ಹೌದು ಅಜ್ಜಿ, ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರ ಮರ ಕಡಿತಾ ಇದ್ದಾರೆ. ಆದ್ರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ. ಒಂದ್ ವೇಳೆ ಹೀಗೆ ಆದ್ರೆ ಈ ಕಾಡು ಒಂದ್ ದಿವಸ ನಾಶ ಆಗ್ಬಿಡುತ್ತೆ. ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ. ಈ ಕಾಡು ಅವನಿಂದಾನೇ ನಾಶ ಆಗ್ತಾ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ. ಕಾಡು ನಾಶ ಆದ್ರೆ ಊರು ಕೂಡ ನಾಶ ಆಗುತ್ತೆ. ನೀವೆಲ್ಲರೂ ಸೇರಿ ಆ ಧನ್ಸುಖ್ನ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಈ ಕಾಡು ಇದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಅಜ್ಜಿ,
ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನ ಖಂಡಿತವಾಗ್ಲೂ ಬಗೆಹರಿಸ್ತೀನಿ. ಆದ್ರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ, ನಮ್ಮ ಊರಿನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಬೇಡ ಮಗನೆ, ನೀನು ಹೋಗು. ನನ್ನ ಸಲುವಾಗಿ ಇಷ್ಟು ಮಾಡು. ಆ ಧನ್ಸುಕ್ಲಾಲ್ಗೆ ಅರ್ಥ ಮಾಡಿಸು, ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ. ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ಧನ್ಸುಕ್ಲಾಲ್ ಮನೆಗೆ ಹೋಗ್ತಾರೆ. ಆಗ ಧನ್ಸುಕ್ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ, ಅಲ್ಲ ಕಣ್ರಪ್ಪ, ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ? ಏನ್ ಬಿಕಾರಿ ಆಗ್ಬೇಕಾ? ಅಲ್ಲ ಕಣಪ್ಪ, ವ್ಯಾಪಾರ ನಿಲ್ಸು ಅಂತ ನಿನಗೆ ಯಾರು ಹೇಳ್ತಾ ಇರೋದು? ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು, ಸ್ವಲ್ಪ ಮರನ ಕಡಿಮೆ ಕಟ್ ಮಾಡು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೋ. ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ 2 ಪಟ್ಟು ಸಸಿಗಳನ್ನ ನೀನ್ ನೆಡ್ಬೇಕಾಗುತ್ತೆ. ನೋಡಿ ಧನ್ಸುಕ್ಲಾಲ್ ಅವ್ರೆ, ನೀವ್ ಒಂದ್ ವೇಳೆ ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮಗೆ ಸಹಾಯ ಮಾಡ್ತೇನೆ. ನಾವು ಕಾಡಲ್ಲಿ ಗಿಡಮೂಲಿಕೆ ಹಣ್ಣು ಹಂಪಲು ಏನಿದೆಯೋ ಅದನ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಈ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡ್ತಾರೆ. ಇದರಿಂದ ಒಳ್ಳೆ ಲಾಭನೇ ಸಿಗುತ್ತೆ. ಅಜಯ್ ಅರ್ಥ ಮಾಡಿಸಿದ್ರಿಂದ ಧನ್ಸುಕ್ಲಾಲ್ಗೆ ಅರ್ಥ ಆಗಿ ಆಗ ಧನ್ಸುಕ್ಲಾಲ್ ಅವನ್ ಮಾತ್ಗೆ ಒಪ್ಕೋತಾನೆ. ಅಜಯ್ ಮತ್ತೆ ಕಾಡ್ಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಗ್ತಾಳೆ. ಇದನ್ ಕೇಳಿ ಖುಷಿ ಆಯ್ತು. ಧನ್ಸುಕ್ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ. ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವುದು ಸಮಸ್ಯೆ ಇಲ್ಲ ಅಂತ. ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ. ಅರೆ ಧನ್ಸುಕ್ಲಾಲ್, ಕಾಡು ಮುಂಚಿನ ತರನೇ ಆಗೋಯ್ತು. ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರಿಸಬಹುದು. ಅಯ್ಯೋ ಹೌದು, ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ನಾವು ಕೂಡ ನಮ್ಮ ಕೆಲಸಗಳನ್ನ ಮಾಡ್ಬೇಕಲ್ವಾ? 2 ದಿನದಿಂದ ಏನು ಸಂಪಾದನೆ ಇಲ್ಲ. ಅಯ್ಯೋ ನೀಲಿಮಾ ಅಕ್ಕ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಎಲ್ಲ ಸರಿ ಹೋಯ್ತು ತಾನೆ? ಧನ್ಸುಕ್ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನ ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು. ಹಣ ಕೊಡ್ತಾ ಅಜಯ್ ಹೇಳ್ತಾರೆ, ಧನ್ಸುಕ್ಲಾಲ್, ನಾನ್ ನಿಮ್ಗೆ ಹೇಳಿದ್ದೆ ತಾನೆ ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ಹೌದು ಕಣಪ್ಪ, ಸ್ವಲ್ಪ ಇಲ್ಲಿ ನೋಡು, ಇದು ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಧನ್ಸುಕ್ಲಾಲ್, ಕಾಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಒಂದು ಕೆಲಸ ಮಾಡಿ, ಈ ಕಟ್ಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ. ನಾವ್ ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಧನ್ಸುಕ್ಲಾಲ್ ಹತ್ರ ಕೆಲಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ. ಆಗ ಅವನ್ಗೆ ಒಂದು ಮಡಿಕೆ ಸಿಕ್ತು. ಅದ್ರಲ್ಲಿ ನಿಧಿ ಇತ್ತು. ಭೀಮಾ ಮಡಿಕೆ ತಗೊಂಡು ಧನ್ಸುಕ್ಲಾಲ್ ಅಜಯ್ ಹತ್ರ ಬರ್ತಾನೆ. ಅವರಿಬ್ರು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮಾಲೀಕ್ರೆ, ಇಲ್ಲಿ ನೋಡಿ ಏನಿದೆ ಅಂತ. ಖಜಾನೆ ಸಿಕ್ಕಿದೆ. ಸಸಿ ನೆಡಕ್ಕೆ ಗುಂಡಿ ತೊಡ್ಬೇಕಾದ್ರೆ. ಅರೆ ವಾ, ಇಷ್ಟೊಂದು ಚಿನ್ನ, ಅದು ಮಡಿಕೆ ತುಂಬಾ. ನಾನಿದ್ನ ಮಾರ್ಬಿಟ್ಟು ಶ್ರೀಮಂತ ಆಗ್ತೀನಿ. ಧನ್ಸುಕ್ಲಾಲ್, ನೀವ್ ಏನಂತ ಮಾತಾಡ್ತಿದ್ದೀರಾ? ನಮ್ಗಿದು ಸಿಕ್ಕಿದ್ದು ಕಾಡಿಂದ. ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ. ಇದರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ. ಊರಲ್ಲಿ ರಸ್ತೆ, ಆಸ್ಪತ್ರೆ, ಸ್ಕೂಲ್ಗಳು, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ. ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡನ್ನ ನೀನ್ ಇಟ್ಕೊಳ್ಳೋಣ ಅನ್ಕೊಂಡಿದ್ಯಾ? ಧನ್ಸುಕ್ಲಾಲ್ ಅವರೇ, ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ, ನಿಮ್ ಮನೆಗೂ ಹೋಗಲ್ಲ. ಇದು ಕಾಡಿಗೆ ಸೇರಿರೋದು. ಇದನ್ನ ನಾವು ಇಲ್ಲೇ ಬಿಡೋಣ. ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ಧನ್ಸುಕ್ಲಾಲ್ ಆಗ ಸುಮ್ನೆ ಆದ. ಆದ್ರೆ ಅವನ್ ಮನೆಗ್ ಬಂದ್ಮೇಲೆ ಭೀಮಾ ಹತ್ರ ಹೇಳ್ತಾನೆ, ಭೀಮಾ, ಆ ಖಜಾನೆ ಇರೋ ಮಡಿಕೆ ನನ್ ತಲೆಯಲ್ಲಿ ಇನ್ನು ಓಡ್ತಾನೆ ಇದೆ ಕಣೋ. ಏನ್ ಮಾಡ್ಲಿ? ಮಾಡೋದೇನಿದೆ ಮಾಲೀಕ್ರೆ, ಇವತ್ ರಾತ್ರಿ ಹೋಗಿ ಆ ಖಜಾನೆನ ಕಳ್ತನ ಮಾಡ್ಬೇಕು. ಹೇಳೋಣ ಯಾವ್ದೋ ಕಳ್ಳ ಕಳ್ತನ ಮಾಡ್ದ ಅಂತ. ನಿಮ್ ಮೇಲೆ ಬೆರಳು ತೋರ್ಸಕ್ಕೆ ಯಾರಿಗೆ ತಾನೇ ಧೈರ್ಯ ಇದೆ? ಆ ಮಡಿಕೆನ ನಾನ್ ತಗೋತೀನಿ. ಇವತ್ ರಾತ್ರಿನೇ ಆ ಮಡಿಕೆನ ನನ್ನ ವಶ ಮಾಡ್ಕೊಂಡ್ಬಿಡ್ತೀನಿ. ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ಧನ್ಸುಕ್ಲಾಲ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ. ಆಗ ಒಂದ್ ಹಾವು ಅವನ್ ಕೈಗೆ ಕಚ್ಚಿಬಿಡುತ್ತೆ. ಧನ್ಸುಕ್ಲಾಲ್ ಕಿರುಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯ್ತು. ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಆಯ್ತು. ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು. ಅಲ್ಲಿ ಧನ್ಸುಕ್ಲಾಲ್ ಸತ್ ಹೋಗಿದ್ದ. ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು. ಇದೇನಾಯ್ತು?
ಧನ್ಸುಕ್ಲಾಲ್ಗೆ ಏನಾಯ್ತು? ಅವನು ಸತ್ತು ಹೋಗಿದ್ದಾನೆ. ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಹಾವು ಅವನನ್ನ ಕಚ್ತು. ಧನ್ಸುಕ್ಲಾಲ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ. ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಅಜ್ಜಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು. ಅಜಯ್, ನಾನು ವನದೇವಿ. ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ. ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದ್ದೀನಿ. ಧನ್ಸುಕ್ಲಾಲ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ. ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡಿದಾಗ ನನಗನಿಸ್ತು ನೀನ್ ಈ ಕಾಡನ್ನ ಕಾಪಾಡ್ಬೋದು ಅಂತ. ಆದ್ರೆ ಧನ್ಸುಕ್ಲಾಲ್ ಅಂತ ದುರಾಸೆ ವ್ಯಕ್ತಿ ಈ ಕೆಲ್ಸಕ್ಕೆ ಅಡ್ಡ ಆಗಿದ್ದ. ಅದಕ್ಕೆ ಅವನು ಸಾಯಲೇಬೇಕಾಯ್ತು. ವನದೇವಿ ಮಾತ್ ಕೇಳಿಸ್ಕೊಂಡು ಅಜಯ್ಗೆ ಧನ್ಸುಕ್ಲಾಲ್ ಮಾಡಿರೋ ತಪ್ಪು ತಿಳಿದ್ ಬಂತು. ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ. ಹೇ ದೇವಿ ಅಮ್ಮ, ಧನ್ಸುಕ್ಲಾಲ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ. ಅವನಿಂದ ತಪ್ಪಾಗಿದೆ. ಆದ್ರೆ ದೇವಿಮ್ಮ, ಇದರಿಂದ ಅವನ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು? ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು? ನೀವು ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಇನ್ನು ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ. ಇವನೇನಾದ್ರೂ ಹಳೆ ಚಾಳಿಗೆ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದನೇ ಹೊರಗಡೆ ಇಟ್ಬಿಡ್ತೀನಿ. ನೀವು ಇವನ್ಗೆ ದಯವಿಟ್ಟು ಜೀವ ಕೊಡಿ. ಅಯ್ಯೋ ಅಜಯ್, ನೀನ್ ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹೌದು. ನಾನು ಈಗ್ಲೇ ಅವನನ್ನ ಜೀವಂತ ಮಾಡ್ತೀನಿ. ನೀನ್ ಅವನ್ಗೆ ಅರ್ಥ ಮಾಡಿಸು, ಕಾಡಿನ ಮರಗಳನ್ನ ಕಡಿಬಾರ್ದು ಅಂತ. ಆಗ್ಲಿ, ನಾನು ಹಾಗೆ ಮಾಡ್ತೀನಿ. ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ಧನ್ಸುಕ್ಲಾಲ್ಗೆ ಪ್ರಾಣ ಬರುತ್ತೆ. ವನದೇವಿ ಮಾಯ ಆಗ್ಬಿಡ್ತಾಳೆ. ಕಾಡು ಸಾಮಾನ್ಯವಾಗ್ಬಿಡುತ್ತೆ. ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ. ಧನ್ಸುಕ್ಲಾಲ್ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡ್ಬಂತು. ನನ್ನ ಕ್ಷಮಿಸ್ಬಿಡು, ನಾನು ದುರಾಸೆಯಿಂದ ಕೂಡನಾಗ್ಬಿಟ್ಟಿದೆ. ನನಗೆ ದುಡ್ಡು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಆದ್ರೆ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅಜಯ್, ನಾನು ಇವತ್ತಿಂದಾನೇ ಕಾಡಲ್ಲಿ ಮರ ಕಡೋ ಕೆಲಸನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಕಾಡಿನ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತೀನಿ. ಧನ್ಸುಕ್ಲಾಲ್, ನಾವು ಹೀಗೆ ಮಾಡ್ಬೇಕು. ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಕ್ಕಾಗೋದು. ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು. ಬೇಸಿಗೆ ಕಾಲದ ಸಮಯದಲ್ಲಿ ಊರಿನ ಮಧ್ಯದಲ್ಲಿ ಜನರೆಲ್ಲ ಬಂದು ಸೇರಿದ್ರು. ಅವ್ರ ಮುಖದಲ್ಲಿ ತುಂಬಾನೇ ಚಿಂತೆ ಕಾಣಿಸ್ತಾ ಇತ್ತು. ಜಮೀನ್ದಾರನ ಗುಂಡಗಳು ಊರಲ್ಲಿ ಸುತ್ತಾಡ್ತಾ ಇದ್ರು. ಅಶೋಕ್ ಒಂದ್ ಕಡೆ ನಿಂತ್ಕೊಂಡು ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದ. ಲೀಲಾ, ಈ ಭೈರವ್ ಸಿಂಗು ನಮ್ ಪ್ರಾಣ ಕೂಡ ತಗೊಂಡ್ಬಿಡ್ತಾನೆ. ಜಮೀನ್ ಕಿತ್ಕೊಂಡು ಏನ್ ಮಾಡ್ತಾನೆ? ಜಮೀನಲ್ಲಿ ಏನು ಬೆಳೆಯಕ್ಕೆ ಆಗ್ತಿಲ್ವಲ್ಲ, ಮತ್ತ್ಯಾಕೆ ಅವನಿಗೆ ಅಷ್ಟು ದುರಾಸೆ? ಅಶೋಕ್, ಕೋಪದಿಂದ ಏನೂ ಆಗಲ್ಲ. ನಮ್ ಜಮೀನನ್ನ ಕಾಪಾಡ್ಕೊಳ್ಳಕ್ಕೆ ಏನಾದ್ರೂ ದಾರಿ ಹುಡುಕ್ಬೇಕು. ಯಾವ ದಾರಿ ಲೀಲಾ? ಮಳೆ ಬಂದಿಲ್ಲ, ಬೆಳೆ ಹಾಕಿಲ್ಲ, ನಮ್ ಬರಡು ಭೂಮಿಯಲ್ಲಿ ಏನು ಕೂಡ ಬೆಳೆಯಕ್ಕಾಗ್ತಲ್ಲ. ಇನ್ನು ಈ ಊರಲ್ಲೇ ಇದ್ರೆ ಸಾವಿಗೆ ಆಮಂತ್ರಣ ಕೊಟ್ಟಂಗೆ. ಆಗ ಊರಿನ ಮುಖ್ಯಸ್ಥ ರಾಮದಾಸ್ ಅಲ್ಲಿಗೆ ಬರ್ತಾರೆ. ಅಶೋಕ್, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಭೈರವ್ ಸಿಂಗು ಊರನ್ನ ನರ್ಕ ಮಾಡಿದಾನೆ. ಆದ್ರೆ ನೋಡಪ್ಪ, ನಿನ್ನಂತವನು ಕೂಡ ಸೋಲ್ನ ಒಪ್ಕೊಂಡ್ಬಿಟ್ರೆ ಈ ಊರಿನ ಪರಿಸ್ಥಿತಿ ಏನು? ಮುಖ್ಯಸ್ಥರೇ, ನಾನು ಹೋರಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹೇಗೆ? ನನ್ನ ಹತ್ರ ಈಗ ಏನು ಉಳ್ದಿಲ್ಲ. ನಿನ್ನಲ್ಲಿ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇದೆ, ಅದನ್ನ ಕಳ್ಕೊಳಕ್ ಹೋಗ್ಬೇಡ. ಅಶೋಕ್ ಸುಮ್ಮನೆ ಆಗ್ಬಿಡ್ತಾನೆ. ಆದ್ರೆ ಅವನ ಕಣ್ಣಲ್ಲಿ ಪ್ರಶ್ನೆಗಳು ಮತ್ತೆ ಕೋಪ ಕಾಣಿಸ್ತಾ ಇರುತ್ತೆ. ಮಾರನೇ ದಿನ ಅಶೋಕ್ ಸುಸ್ತಾಗಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ. ಅವನ ಮುಖದಲ್ಲಿ ತುಂಬಾನೇ ಚಿಂತೆ ಕಾಣಿಸ್ತಾ ಇತ್ತು. ಅಚಾನಕ್ಕಾಗಿ ಮರದ ಹಿಂದ್ಗಡೆ ಯಾರೋ ಬರ್ತಿರೋದನ್ನ ಅವನಿಗೆ ಕೇಳಿಸುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಒಂದ್ ಕೋಲಿನ ಸಹಾಯದಿಂದ ನಿಧಾನವಾಗಿ ಅಶೋಕ್ ಹತ್ರ ಬರ್ತಾ ಇರ್ತಾನೆ. ಏನ್ ಯೋಚನೆ ಮಾಡ್ತಾ ಇದೀಯಪ್ಪ? ನೀವ್ಯಾರು? ಮತ್ತೆ ಈ ಕಾಡಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಕೂಡ ಜೀವನದಲ್ಲಿ ನೊಂದಿರೋನು, ಆದ್ರೆ ನಿನ್ನಷ್ಟು ನೊಂದಿಲ್ಲ ಕಣಪ್ಪ. ನನಗನ್ಸುತ್ತೆ ನೀನ್ ಜೀವನದಲ್ಲಿ ಸೋಲು ಒಪ್ಕೊಂಡಿದ್ಯಾ ಅಂತ. ಸೋಲು ಯಾರು ಒಪ್ಕೋತಾರೆ ಅಂದ್ರೆ ಅವನ ಹತ್ರ ಏನು ಉಳ್ದಿರೋದಿಲ್ಲ. ನನ್ನ ಜಮೀನು ಬರಡಾಗಿದೆ, ನನ್ನ ಮನೆಯವರೆಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ, ಮತ್ತೆ ಜಮೀನ್ದಾರ ನನ್ನ ಎಲ್ಲದನ್ನೂ ಕಿತ್ಕೊಂಡ್ಬಿಡ್ತಾನೆ. ಈಗ ಸೋಲೊಂದೇ ನನಗಿರುವಂತ ದಾರಿ. ಸೋಲವನಲ್ಲಪ್ಪ, ಹೋರಾಡೋನು ಪ್ರಪಂಚನ ಬದಲಾಯಿಸ್ತಾನೆ. ನೀನು ರೈತ, ರೈತನ ಕೈಲಿ ಪ್ರಪಂಚನ ಬದಲಾಯಿಸುವಂತ ಶಕ್ತಿ ಇದೆ. ಶಕ್ತಿನ? ನನ್ನ ಜಮೀನು ಒಣಗೋಗಿದೆ, ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ. ಹಾಗಿದ್ರೆ ಶಕ್ತಿ ನಾನ್ ಕೊಡ್ತೀನಿ, ತಗೋ ಈ 3 ಬೀಜಗಳನ್ನ. ಇದನ್ನ ನೀನು ಜಮೀನಲ್ಲಿ ನಟ್ಬಿಡು. ಆದ್ರೆ ನೆನ್ಪಿರ್ಲಿ, ಅದರಿಂದ ಬರುವಂತ ಬೆಳೆಯಿಂದ ನಿನ್ ಬದುಕೆ ಬದಲಾಗುತ್ತೆ. ಆ ವಯಸ್ಸಾದ ಮುದುಕ ಅವನ ಕೈಯಲ್ಲಿ 3 ಬೀಜಗಳನ್ನ ಕೊಡ್ತಾನೆ. ಈ ಬೀಜ ಏನ್ ಮಾಡುತ್ತೆ?
ಇದು ಜಾದುವಿಂದ? ಜಾದು ಮತ್ತೆ ಕಷ್ಟದ ಮಧ್ಯ ಇರೋ ವ್ಯತ್ಯಾಸ ನಿನಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಆದ್ರೆ ನೆನ್ಪಿರ್ಲಿ, ಯಾವುದು ಹೊಳಿತೋ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ತುಂಬಾನೇ ಕಷ್ಟ. ಅಶೋಕ್, ಆ ಮುದ್ಕ ಯಾರು? ಆ ಬೀಜಗಳಿಂದ ನಮಗ್ ಖಂಡಿತ ಸಹಾಯ ಆಗುತ್ತಾ? ಸ್ವತಃ ನನಗೆ ಗೊತ್ತಿಲ್ಲ ಲೀಲಾ, ಆದ್ರೆ ಈ ಬೀಜಗಳನ್ನ ಬಿತ್ತೋದ್ರಿಂದ ಏನೂ ತೊಂದರೆ ಆಗಲ್ಲ ಅನ್ಸುತ್ತೆ. ಇದು ನಮ್ಗೆ ಉಳಿದಿರೋ ಕೊನೆ ಚಾನ್ಸ್ ಅನ್ಸಿದ್ರೆ. ನಿನ್ಗೆ ಇದ್ರ ಮೇಲೆ ನಂಬಿಕೆ ಇದ್ರೆ ನನ್ಗೂ ಕೂಡ ನಂಬಿಕೆ ಇದೆ. ನಮ್ಮ ಪ್ರಾರ್ಥನೆ ಪ್ರಯತ್ನದಿಂದ ಏನಾದ್ರೂ ಆಗ್ಬೋದು. ಆ ಬೀಜಗಳನ್ನ ಬಿತ್ತಿ ಅವರಿಬ್ರು ಒಬ್ರಿಗೊಬ್ರನ್ನ ನೋಡ್ತಾರೆ. ಅವರಿಬ್ರು ಮುಖದಲ್ಲಿ ಭರವಸೆಯ ಬೆಳಕು ಕಾಣಿಸ್ತಾ ಇತ್ತು. ಇನ್ನು ನಾವು ಕಾಯಬೇಕಾಗುತ್ತೆ. ಈ ಬೀಜದಿಂದ ಏನ್ ಬೆಳೆ ಬರುತ್ತೆ ಅಂತ ಮುಂದೆ ಸಮಯನೇ ಹೇಳುತ್ತೆ. ಇಬ್ರು ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅಶೋಕ್ ಮತ್ತೆ ಲೀಲಾ ತಮ್ಮ ಗದ್ದೆ ಹತ್ರ ಬರ್ತಾರೆ. ಅವ್ರ ಗದ್ದೆ ಹತ್ರ ಬಂದಾಗ ಅವರು ಅಲ್ಲಿ ಒಂದು ಪವಾಡನ್ನ ನೋಡ್ತಾರೆ. ಭೂಮಿಯಿಂದ 3 ಹೊಳೆಯುತ್ತಿರುವ ಗಿಡಗಳು ಹುಟ್ಟಿರುತ್ತೆ. ಈ ಗಿಡಗಳು ನಕ್ಷತ್ರ ತರ ಹೊಳಿತಾ ಇರುತ್ತೆ. ಅಶೋಕ್, ಇದೇನಿದು? ನಮ್ ಗದ್ದೆ ಬಂಜರ ಆಗಿತ್ತಲ್ವಾ? ಇದ್ರಲ್ಲಿ ಹೇಗೆ ಗಿಡಗಳು ಹುಡ್ತು? ಇದು ಅದೇ ಬೀಜ ಆ ವಯಸ್ಸಾದ ವ್ಯಕ್ತಿ ಕೊಟ್ಟಿದ್ರಲ್ಲ. ಆದ್ರೆ ಇದು ಸಾಮಾನ್ಯವಾದ ಗಿಡ ಅಲ್ಲ ಅಂತ ಅನ್ಸುತ್ತೆ ಲೀಲಾ. ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಇದಕ್ಕೂ ಮತ್ತು ನಕ್ಷತ್ರಗಳಿಗೆ ಸಂಬಂಧ ಇರೋ ಹಾಗೆ. ಅಶೋಕ್, ಇದು ಪವಾಡನೆ. ನಮ್ ಗದ್ದೆಗೆ ಅದೃಷ್ಟ ಬಂದಿದೆ. ಈಗ ನಮ್ಮೂರಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ. ಅಶೋಕ್ ಮತ್ತೆ ಲೀಲಾ ಸಂತೋಷ ಪಡ್ತಾರೆ. ಆದ್ರೆ ಲೀಲಾ, ಈ ವಿಷಯ ಊರವ್ರಿಗೆ ಮತ್ತೆ ಜಮೀನ್ದಾರಿಗೆ ಗೊತ್ತಾದ್ರೆ ಅದರಿಂದ ನಮಗೆ ತುಂಬಾ ತೊಂದರೆನೇ ಆಗುತ್ತೆ. ನಾವು ಹುಷಾರಾಗಿರ್ಬೇಕು ಅಶೋಕ್. ಆದ್ರೆ ಸತ್ಯನ ನಾವು ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಮಾರನೇ ದಿನ ಊರಿನ ಜನರೆಲ್ಲ ಗದ್ದೆ ಹತ್ರ ಬರ್ತಾರೆ. ಆ 3 ಗಿಡಗಳನ್ನ ಊರಿನ ಜನರು ನೋಡ್ತಾ ಇರ್ತಾರೆ. ಅವ್ರ ಮುಖದಲ್ಲಿ ಆಶ್ಚರ್ಯ ಮತ್ತೆ ಸಂತೋಷ ಕಾಣಿಸ್ತಾ ಇತ್ತು. ಊರಿನ ಜನರ ಮಧ್ಯ ಇರೋ ಒಬ್ಬ ವ್ಯಕ್ತಿ ಇದನ್ನೆಲ್ಲ ನೋಡಿ ಅವನು ತಕ್ಷಣ ಭೈರವ್ ಸಿಂಗ್ಗೆ ಈ ವಿಷಯನ ತಿಳಿಸಕ್ಕೆ ಹೋಗ್ತಾನೆ. ಅಶೋಕಣ್ಣ, ಈ ಗಿಡ ಎಲ್ಲಿಂದ ತಂದಿದ್ದು? ಇದು ಚಮತ್ಕಾರಿ ಅನ್ಸುತ್ತೆ. ಅಣ್ಣ, ಇದು ದೇವ್ರು ಕೊಟ್ಟಿರೋಂತ ಆಶೀರ್ವಾದ. ನಾನು ಕೇವಲ ಕಷ್ಟಪಟ್ಟೆ ಬೆಳೆ ಬಂತು. ಒಂದು ವೇಳೆ ಈ ಗಿಡ ನಮ್ಮ ಹೊಲದಲ್ಲೂ ಹಾಕಿದ್ರೆ ನಮ್ ಬದುಕು ಬದಲಾಗುತ್ತೆ. ಅಶೋಕ್, ನಿನ್ನ ಜಮೀನು ನಮಗೆಲ್ಲ ಒಂದು ಆಶಯವನ್ನ ತೋರಿಸಿದೆ. ಆದ್ರೆ ನೀನು ಸಮಾಧಾನದಿಂದ ಇರಬೇಕು. ಜಮೀನ್ದಾರನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವನಿದ್ದ ನಿನ್ನಿಂದ ಕಿತ್ಕೊಂಡ್ಬಿಡ್ತಾನೆ. ಅಶೋಕ್ ಇದನ್ನ ಹೇಳೋ ಅಷ್ಟ್ರಲ್ಲೇ ಅಲ್ಲಿ ಭೈರವ್ ಸಿಂಗ್ ಮತ್ತೆ ಅವನ್ ಕೆಲಸಗಾರರು ಬರ್ತಾರೆ. ಭೈರವ್ ಸಿಂಗ್ ಅವನ್ ಕೆಲಸಗಾರರ ಜೊತೆ ಗದ್ದೆ ಹತ್ರ ಬರ್ತಾರೆ. ಅವನ್ ಮುಖದಲ್ಲಿ ಕೋಪ ಮತ್ತೆ ದ್ವೇಷ ಕಾಣಿಸ್ತಾ ಇತ್ತು. ಅವನು ಗದ್ದೆಯ ಆ ಚಮತ್ಕಾರಿ ಗಿಡಗಳನ್ನ ನೋಡ್ತಾನೆ. ಹಾಗಿದ್ರೆ ಇದ ನಿನ್ ಚಮತ್ಕಾರ ಅಶೋಕ್? ನನ್ ಜಮೀನಲ್ಲೇ ನೀನ್ ಈ ಬೆಳೆನ ಹಾಕ್ಬಿಟ್ಟು ನನ್ನ ಕಣ್ಣಿಗೆ ಮಣ್ಣು ಎರ್ಚಕ್ ಹೋಗಿದ್ಯಾ ನೀನು? ಜಮೀನ್ದಾರ್ರೆ, ಈ ಹೊಲ ನಂದು. ನಾನ್ ಬೆವರು ಮತ್ತೆ ರಕ್ತ ಸುರಿಸಿ ಇದನ್ನ ಮಾಡಿರೋದು. ಈ ಗಿಡಗಳ ಮೇಲೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ನಿನ್ ಜಮೀನ ಅನ್ನಕ್ಕೆ ನಿನಗೆ ಧೈರ್ಯ ಎಷ್ಟಿರ್ಬೇಕು? ಈ ಇಡೀ ಊರು ಮತ್ತೆ ಎಲ್ಲಾ ಜಮೀನು ನನಗ್ ಸೇರಿದ್ದು. ಈಗ ಈ ಹೊಳೆಯುವಂತ ಗಿಡ ಕೂಡ ನನಗ್ ಸೇರಿದ್ದು. ಜಮೀನ್ದಾರ್ರೆ, ಆ ದೇವ್ರು ಕೊಟ್ಟ ಈ ಗಿಡಗಳನ್ನ ನಾವು ಈ ತರ ಪಾಲ್ ಮಾಡಬಾರ್ದು. ಈ ಗಿಡಗಳು ಪ್ರಯತ್ನ ಮತ್ತೆ ವಿಶ್ವಾಸದ್ದು. ಸುಮ್ನೆ ಇರು. ನಾನ್ ಏನ್ ಅನ್ಕೋತೀನೋ ಅದನ್ನೇ ಮಾಡ್ತೀನಿ. ಇವತ್ತಿಂದ ಈ ಜಮೀನು ನಂದು. ಅಶೋಕ್, ನೀನೇನಾದ್ರೂ ವಿರೋಧ ಮಾಡಿದ್ರೆ ಪರಿಣಾಮ ಸರಿಗಿರಲ್ಲ, ನೋಡ್ತಿರೋ. ಭೈರವ್ ಸಿಂಗ್ ತನ್ನ ಕೆಲಸಗಾರರಿಗೆ ಆ ಗಿಡಗಳನ್ನ ಹಾಳು ಮಾಡೋದಕ್ಕೆ ಹೇಳ್ತಾನೆ. ಅಶೋಕ್ ಮತ್ತೆ ಲೀಲಾ ಅಡ್ಡ ಬಂದು ತಡೀತಾರೆ. ಅಶೋಕ್ಗೆ ಊರಿನ ಜನರೆಲ್ಲ ಸೇರ್ಕೊಂಡು ಸಹಾಯ ಮಾಡ್ತಾರೆ. ಆದ್ರೆ ಜಮೀನ್ದಾರನ ಗುಂಡಗಳು ಆಯುಧಗಳನ್ನ ತೆಗಿತಾರೆ. ಜಮೀನ್ದಾರ್ ಸಾಹೇಬ್ರೆ, ಇದು ಅನ್ಯಾಯ. ಜಮೀನ ಹಾಳು ಮಾಡೋದ್ರಿಂದ ನಿಮ್ಗೆ ಏನು ಸಿಗಲ್ಲ. ನನಗೆ ಚಿನ್ನ ಸಿಗುತ್ತೆ, ಅರ್ಥ ಆಯ್ತಾ? ಈ ಗಿಡ ಸಾಮಾನ್ಯವಾದ ಗಿಡ ಅಲ್ಲ. ನನಗೆ ಇದರ ಹೊಳಪಿಂದ ಖಜಾನೆಯ ಸುವಾಸನೆ ಬರ್ತಾ ಇದೆ. ಜಮೀನ್ದಾರ ತನ್ನ ಕೆಲಸಗಾರರನ್ನ ಆ ಗಿಡಗಳನ್ನ ಕಡಿಯೋದಕ್ಕೆ ಬಿಡ್ತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ. ಅಶೋಕ್ ಮತ್ತೆ ಲೀಲಾಗೆ ಇದರಿಂದ ತುಂಬಾನೇ ಬೇಜಾರಾಗುತ್ತೆ. ಅಶೋಕ್ ಮತ್ತೆ ಲೀಲಾ ತಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ. ಇಬ್ರು ತುಂಬಾನೇ ಚಿಂತೆಯಲ್ಲಿದ್ರು. ಆ ವಯಸ್ಸಾದ ಮುದುಕ ಮತ್ತೆ ಅವ್ರ ಮುಂದೆ ಬಂದು ಪ್ರತ್ಯಕ್ಷ ಆಗ್ತಾನೆ. ಅಶೋಕ್, ನಾನ್ ನಿನಗೆ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದೆ. ಈ ಗಿಡಗಳು ಕೇವಲ ನಿನ್ನ ಕಷ್ಟದ ಪ್ರತಿಫಲ ಅಲ್ಲ, ಬದ್ಲಿಗೆ ಒಂದು ರಹಸ್ಯದ ದ್ವಾರ ಅಂತ. ಯಾವ ರಹಸ್ಯ? ಈ ಗಿಡ ನಕ್ಷತ್ರ ಲೋಕದ ದ್ವಾರ ತೆಗೆಯುತ್ತೆ. ಆ ಲೋಕದಲ್ಲಿ ಒಂದು ಖಜಾನೆ ಇದೆ.
ಆದ್ರೆ ಅಲ್ಲಿ ದುರಾಸೆ ಇರುವಂತ ವ್ಯಕ್ತಿಗಳು ಹೋಗೋದಕ್ಕಾಗಲ್ಲ. ಒಂದ್ ವೇಳೆ ಹೀಗಾದ್ರೆ ಜಮೀನ್ದಾರ್ ಅಲ್ಲಿ ಕೂಡ ಹೋಗಕ್ಕೆ ಪ್ರಯತ್ನ ಪಡ್ತಾನೆ. ನಾವ್ ಏನ್ ಮಾಡ್ಬೇಕು? ನೀವು ನಕ್ಷತ್ರ ಲೋಕದ ದ್ವಾರವನ್ನ ತೆರಿಬೇಕು. ಆದ್ರೆ ನೆನಪಿರ್ಲಿ, ಯಾರು ಅಲ್ಲಿಗೆ ಹೋಗ್ತಾರೋ ಅವರು ಅವರ ಮನಸ್ಸಿನ ಸತ್ಯವನ್ನ ಎದುರಾಕೋಬೇಕಾಗುತ್ತೆ. ಅಶೋಕ್ ಮತ್ತೆ ಲೀಲಾ ಒಬ್ರಿಗೊಬ್ರು ನೋಡ್ತಾರೆ. ಅವ್ರ ಮುಖದಲ್ಲಿ ಭಯ ಮತ್ತೆ ಧೈರ್ಯ ಕಾಣಿಸ್ಕೊತಾ ಇತ್ತು. ಅವರಿಬ್ರು ಅನ್ಕೋತಾರೆ ಈಗ ಜಮೀನ್ದಾರನ್ನ ಎದುರು ಹಾಕೊಳ್ಬೇಕು ಅಂತ. ಆ ವಯಸ್ಸಾದ ಮುದ್ಕ ಅಶೋಕ್ ಮತ್ತೆ ಲೀಲಾನ ಗದ್ದೆ ಕರ್ಕೊಂಡ್ ಬರ್ತಾನೆ. ಆ ಮೂರೂ ಗಿಡಗಳು ಮೊದ್ಲಿಗಿಂತ ಇನ್ನೂ ಹೆಚ್ಚಾಗಿ ಹೊಳಿತಾ ಇದ್ವು, ಆಕಾಶದಲ್ಲಿ ನಕ್ಷತ್ರಗಳ ತರ. ಅಶೋಕ್, ಸಮಯ ಬಂದಾಯ್ತು. ಈ ಗಿಡಗಳ ಹೊಳಪು ನಕ್ಷತ್ರ ಲೋಕದ ದ್ವಾರವನ್ನ ತೆರೀತಾ ಇದೆ. ನೀವಿಬ್ರು ಈಗ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಆದ್ರೆ ನೆನ್ಪಿರ್ಲಿ, ಖಜಾನೆ ತಲುಪೋದು ತುಂಬಾನೇ ಕಷ್ಟ ಆಗಿರುತ್ತೆ. ದುರಾಸೆ ತಮ್ಮ ಅತ್ಯಂತ ದೊಡ್ಡ ಶತ್ರು ಆಗಿರುತ್ತೆ. ಒಂದ್ ವೇಳೆ ಇದರಿಂದ ನಮ್ಮ ಊರಲ್ಲಿರೋ ಬಂಜರ್ ಭೂಮಿಗಳಿಗೆ ಜೀವ ಸಿಗುತ್ತೆ ಅಂದ್ರೆ ನಾವು ಈ ಪರೀಕ್ಷೆಗೆ ಸಿದ್ಧರಾಗಿದ್ದೀವಿ. ನಮ್ಮ ವಿಶ್ವಾಸ ಮತ್ತೆ ಪರಿಶ್ರಮದಿಂದ ನಾವು ಇಲ್ಲಿವರೆಗೂ ತಲುಪಿದೀವಿ. ನಾವಿವಾಗ ಹಿಂದೆ ಸರಿಯಲ್ಲ. ವಯಸ್ಸಾದ ಮುದುಕ ಮಂತ್ರ ಹೇಳ್ದ. ಗಿಡಗಳು ಇನ್ನೂ ಹೊಳೆಯೋದಕ್ಕೆ ಶುರುವಾಯಿತು. ಮತ್ತೆ ಜೋರಾದ ಸಿಡಿಲಿನಿಂದ ನೆಲ ಬಿರುಕು ಬಿಡ್ತು. ಅಲ್ಲಿಂದ ಜಾದುವಿನ ದ್ವಾರ ಪ್ರತ್ಯಕ್ಷ ಆಯ್ತು. ಅಶೋಕ್ ಮತ್ತೆ ಲೀಲಾ ಆ ದ್ವಾರದ ಒಳಗಡೆ ಹೋಗ್ತಾರೆ. ಅಶೋಕ್ ಮತ್ತೆ ಲೀಲಾ ನಕ್ಷತ್ರದ ಲೋಕಕ್ಕೆ ಹೋಗ್ತಾರೆ. ಆ ಜಾಗ ಜಾದುವಿನದಾಗಿತ್ತು. ಎಲ್ಲ ಕಡೆ ನಕ್ಷತ್ರದ ಬೆಳಕು ಮತ್ತೆ ಮರಗಳು ಇದ್ವು. ಮಧ್ಯದಲ್ಲಿ ಒಂದ್ ಕೊಳ ಇತ್ತು. ಆ ನೀರಿನಿಂದ ಒಂದು ಹೊಳಪು ಕಾಣಿಸ್ತಾ ಇತ್ತು. ಆ ಕೊಳದ ಹತ್ತಿರ ಒಬ್ಬ ರಕ್ಷಕ ನಿಂತ್ಕೊಂಡಿದ್ದ. ಅವನು ಚಮತ್ಕಾರಿಯಾಗಿ ಕಾಣಿಸ್ತಾ ಇದ್ದ. ಯಾರ್ ನೀವು? ಮತ್ತಿಲ್ಲಿಗೆ ಯಾಕೆ ಬಂದಿರೋದು? ನಾನು ಅಶೋಕ್ ಅಂತ, ನಾನೊಬ್ಬ ರೈತ. ನಾನಿಲ್ಲಿ ಅಮೃತ ಜಲ ತಗೊಂಡೋಗಿ ಬಂದಿರೋದು. ಅದರಿಂದ ನಮ್ಮೂರಲ್ಲಿರೋ ಬಂಜರು ಭೂಮಿಗೆ ಜೀವ ಬರುತ್ತೆ, ಮತ್ತೆ ಊರಲ್ಲಿ ಹಸ್ಕೊಂಡಿರೋರ್ಗೆ ಊಟ ಸಿಗುತ್ತೆ. ಅಮೃತ ಜಲ ಕೇವಲ ಯಾರಿಗೆ ಸಿಗುತ್ತೆ ಅಂದ್ರೆ ಅವ್ರಿಗೆ ಸತ್ಯ ಮತ್ತೆ ನಿಷ್ಠೆ ಇರಬೇಕು. ಈ ಜಲ ದುರಾಸೆ ವ್ಯಕ್ತಿಗಳಿಗೆ ಪಾಠ ಕಲಿಸುತ್ತೆ. ನಿಮ್ ಮನ್ಸು ಸ್ವಚ್ಛವಾಗಿದ್ಯಾ? ನಾವು ನಮ್ಮ ಪರಿಶ್ರಮದಿಂದ ಈ ಗಿಡಗಳನ್ನ ನೆಟ್ಟಿದ್ವಿ. ನಮ್ಮ ಉದ್ದೇಶ ಕೇವಲ ಈ ಮರಗಳನ್ನ ಕಾಪಾಡೋದು. ರಕ್ಷಕ ನಗ್ತಾನೆ. ಆಗ ನಕ್ಷತ್ರ ಲೋಕದಿಂದ ಒಂದು ಧ್ವನಿ ಕೇಳ್ಬರುತ್ತೆ. ಭೈರವ್ ಸಿಂಗ್ ಮತ್ತೆ ಅವನ ಕೆಲಸಗಾರರು ಜಾದುವಿನ ದ್ವಾರದಿಂದ ನಕ್ಷತ್ರ ಲೋಕಕ್ಕೆ ಬರ್ತಾರೆ. ಹಾಗಿದ್ರೆ ಇದನ್ನ ಖಜಾನೆ? ಅಶೋಕ್, ನೀನು ಮುಟ್ಟಾಳ ಕಣ. ಈ ಖಜಾನೆ ಇನ್ನು ಮುಂದೆ ನಂದು. ಇದನ್ನ ನಾನು ಚಿನ್ನ ಮತ್ತೆ ಹಣವಾಗಿ ಬದಲಾಯಿಸ್ತೀನಿ. ಅಮೃತ ಜಲ ದುರಾಸೆ ವ್ಯಕ್ತಿಗಳಿಗೆ ಸಿಗಲ್ಲ. ಒಂದ್ ವೇಳೆ ನೀವಿದ್ನ ಮುಟ್ಟಿದ್ರೆ ನಿಮ್ಮ ವಿನಾಶ ಖಚಿತವಾಗಿರುತ್ತೆ. ನನ್ನ ಯಾರು ತಡೆಯಕ್ಕಾಗಲ್ಲ. ನಾನಿದ್ದ ನನ್ನ ಶಕ್ತಿಯಿಂದ ಪಡ್ಕೊಂಡ್ಬಿಡ್ತೀನಿ. ಭೈರವ್ ಸಿಂಗ್ ಆ ಕೊಳ ಹತ್ರ ಹೋಗ್ತಾನೆ. ಅವನು ಆ ಕೊಳದ ನೀರನ್ನ ಮುಟ್ಟಿದ ತಕ್ಷಣ ಆ ನೀರು ಬೆಂಕಿಯಾಗಿ ಪರಿವರ್ತನೆ ಆಗುತ್ತೆ. ಭೈರವ್ ಸಿಂಗ್ ಮತ್ತೆ ಅವನ ಕೆಲಸಗಾರರು ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾರೆ. ಅಶೋಕ್ ಮತ್ತೆ ಲೀಲಾ ಅಲ್ಲೇ ನಿಂತ್ಕೊಂಡು ಅದನ್ನ ನೋಡ್ತಾರೆ. ನೋಡಿದ್ರಾ, ದುರಾಸೆ ವ್ಯಕ್ತಿಗಳಿಗೆ ಇದೇ ಗತಿ ಆಗೋದು. ನಾವು ನೋಡಿದ್ವಿ ಮತ್ ನಮ್ಗೆ ಅರ್ಥ ಆಯ್ತು. ಆದ್ರೆ ನಮ್ಮ ಉದ್ದೇಶ ಕೇವಲ ನಮ್ಮ ಊರಿನ ಜಮೀನು ಸರಿ ಆಗ್ಬೇಕು. ನಮ್ಗೆ ಅಮೃತ ಜಲ ಸಿಗುತ್ತಾ? ನಿಮ್ಗೆ ನಿಸ್ವಾರ್ಥ ಇರೋ ಕಾರಣದಿಂದ ಅಮೃತ ಜಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇದ್ ತಗೊಳ್ಳಿ. ರಕ್ಷಕ್ ಅಶೋಕ್ಗೆ ಒಂದು ಮಡಿಕೆಯಲ್ಲಿ ಅಮೃತವನ್ನ ಕೊಡ್ತಾನೆ. ಅಶೋಕ್ ಮತ್ತೆ ಲೀಲಾ ಊರಿಗೆ ವಾಪಸ್ ಬರ್ತಾರೆ. ಅವರು ಆ ಅಮೃತವನ್ನ ಗದ್ದೆಗೆಲ್ಲ ಕಡೆ ಹಾಕ್ತಾರೆ. ನೋಡುತ್ತಿದ್ದಂತೆ ಮರುಭೂಮಿ ಆದಂತ ಭೂಮಿಯಲ್ಲಿ ಹಸಿರಾಗಿ ಬೆಳೆ ಬೆಳೆಯುತ್ತೆ. ಊರಿನ ಜನರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಶೋಕ್, ನೀನ್ ನಮ್ಮ ನಿರೀಕ್ಷೆಯನ್ನ ನಿಜ ಮಾಡ್ಬಿಟ್ಟೆ. ಈ ಊರು ಮತ್ತೆ ಸಮೃದ್ಧಿ ಆಗುತ್ತೆ. ಇದು ನಮ್ಮ ಕಷ್ಟ ಮತ್ತೆ ನಿಯತ್ತಿನ ಪ್ರತಿಫಲ. ನಮ್ಗೆ ಕೇವಲ ನಮ್ಮ ಶಕ್ತಿ ಮೇಲೆ ನಂಬಿಕೆ ಇತ್ತು. ಮತ್ತೆ ಇದು ಅರ್ಥ ಆಗ್ಬೇಕಾಗಿತ್ತು, ದುರಾಸೆಯಿಂದ ಏನು ಆಗಲ್ಲ ಅಂತ. ಆದ್ರೆ ನಿಸ್ವಾರ್ಥ ಖಂಡಿತ ಗೆಲ್ಲುತ್ತೆ. ಊರಿನ ಜನರೆಲ್ಲ ಅಶೋಕ್ ಮತ್ತೆ ಲೀಲಾಗೆ ಧನ್ಯವಾದ ಹೇಳ್ತಾರೆ. ಊರಲ್ಲಿ ಎಲ್ರೂ ಖುಷಿಯಾಗಿದ್ರು. ಅಶೋಕ್ ಮತ್ತೆ ಲೀಲಾ ಗದ್ದೆ ಹತ್ರ ಇದ್ರು. ಆ ವಯಸ್ಸಾದ ವ್ಯಕ್ತಿ ಅವ್ರ ಮುಂದೆ ಮತ್ತೆ ಪ್ರತ್ಯಕ್ಷ ಆದ್ರು. ನೀವ್ಯಾರು ತಾತ? ಮತ್ ನೀವ್ ನಮ್ಗೆ ಯಾಕೆ ಸಹಾಯ ಮಾಡಿದ್ದು? ಅಶೋಕ್, ನಾನು ನಕ್ಷತ್ರ ಲೋಕದ ರಕ್ಷಕ. ಎಷ್ಟೋ ವರ್ಷಗಳಿಂದ ನಾನು ಭೂಮಿಗೆ ಸುತ್ತಾಡಕಂತ ಬರ್ತಾ ಇದ್ದೆ. ಮತ್ತೆ ಎಂತ ಜನರನ್ನ ಹುಡುಕ್ತಾ ಇದೆ ಅಂದ್ರೆ ಅವರು ನಿಷ್ಠೆಯಿಂದ ಮತ್ತೆ ಸ್ವಂತ ಶ್ರಮದಿಂದ ತಮ್ಮ ಜೀವನ ಮತ್ತೆ ಜಮೀನ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಕೋತಾರಲ್ಲ ಅವರು. ಆದ್ರೆ ನಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಯಾಕಂದ್ರೆ ನಾನ್ ನಿಮ್ಮ ಕಷ್ಟ ಮತ್ತೆ ಒಳ್ಳೆತನ ನೋಡಿದ್ದೆ. ಹಾಗಾಗಿ ನಿಮ್ಮಂತವ್ರು ಮಾತ್ರ ನಕ್ಷತ್ರ ಲೋಕದ ಅಮೃತ ಜಲವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು.